ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಾತಾಡ್ತಾ ಇದ್ದೀನಿ. ಗೈಸ್, ಬೆಂಗಳೂರು ಟು ಊಟಿ ರೈಡ್ನ 2ನೇ ಎಪಿಸೋಡ್ ಇದು. ಮೊದಲನೇ ಎಪಿಸೋಡ್ನ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ, ನನ್ನ ಚಾನಲಲ್ಲಿದೆ. ಇನ್ನೇನು ನಿಯರ್ ಇವಾಗ ಬಂಡೀಪುರ ಫಾರೆಸ್ಟ್ ಹತ್ರ ಇದ್ದೀನಿ, ಬನ್ನಿ ನಿಮಗೆ ನಾನು ಅಲ್ಲೇ ಸಿಗ್ತೀನಿ. ಗಾಯ್ಸ್, ಫೈನಲಿ ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಆರ್ಚು ಇದೇ ಬಂಡೀಪುರ ಫಾರೆಸ್ಟ್ನ ಚೆಕ್ ಪೋಸ್ಟು. ಇಲ್ಲಿ ಯಾವುದೇ ರೀತಿ 2 ವೀಲರ್ ಚೆಕ್ಕಿಂಗ್ ಇರೋಲ್ಲ. ಏನಕ್ಕೆ ಅಂತಂದರೆ ಬರೀ 4 ವೀಲರ್ ಮಾತ್ರ ಚೆಕ್ ಮಾಡ್ತಾರೆ. ಅದಕ್ಕೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. 4 ವೀಲರ್ನ ಏನಕ್ಕೆ ಚೆಕ್ ಮಾಡ್ತಾರೆ ಅಂತಂದರೆ, ಏನಾರು ಪ್ಲಾಸ್ಟಿಕ್ ತಂದಿರ್ತಾರೆ ಆ್ಯಂಡ್ ಧೂಮಪಾನ ಮದ್ಯಪಾನ ಈ ಥರ ಯಾವುದೇ ತಂದಿರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಚೆಕ್ ಮಾಡ್ತಾರೆ ಅಷ್ಟೇ. ಯಾವುದೇ ರೀತಿ ಪರಿಸರಕ್ಕೆ ತೊಂದರೆ ಆಗಬಾರ್ದು, ಇಲ್ಲಿ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಆ್ಯಂಡ್ ಏನೋ ಒಂಥರ ಕ್ರೇಜಿ ಫೀಲಿಂಗು. ಫಾರ್ ದ ಫಸ್ಟ್ ಟೈಮ್ ಗಾಡೀಲಿ ಈ ಥರ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇರೋದು ಏನೋ ಒಂಥರ ಕ್ರೇಜಿ ಅನಿಸ್ತೈತೆ. ನೋಡಬೇಕು ಮುಂದೆ ಯಾವ ಪ್ರಾಣಿ ಸೈಟ್ ಆಗುತ್ತೆ ಅಂತ. ಗೈಸ್ ಬನ್ನಿ, ಆನೆ ತೋರಿಸ್ತೀನಿ ಇವಾಗ ನಿಮಗಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದೆ ನೋಡಿ ಗೈಸ್, ಆನೆ ಏನು ಸೈಜ್ ಐತೆ ಗುರು ಅದ್ರದ್ದಂತ. ಫುಲ್ ಅದು ಮನೆ ಹತ್ರ ಇದೆ ಅದು. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ನೋಡ್ದಂಗೆ ಆಯಿತು. ಇನ್ನೊಂದು ಅಲ್ಲಿ ಮುಂದೆ ಕಾಣ್ಬೋದು ಅಂತ ಅಂದ್ಕೊತೀನಿ, ಟಾಪಲ್ಲಿದೆ ಅದು. ಕಾಣುತ್ತಾ? ಇದೆ ನೋಡಿ ಗುರು, ಅಲ್ಲಿ ಲೆಫ್ಟಲ್ಲಿ ಒಂದಿದೆ ಆನೆ ಗುರು. ಸಾಕಿರೋ ಆನೆ ಅನಿಸುತ್ತೆ ಗುರು ಇದು. ಮೋಸ್ಟ್ಲಿ ಇಲ್ಲಿನ ಫಾರೆಸ್ಟ್ ಗಾರ್ಡ್ಗಳು ಎಮರ್ಜೆನ್ಸಿಗೆ ಬೇಕಂತ ಮೋಸ್ಟ್ಲಿ ಸಾಕಿರ್ಬೇಕು ಅನಿಸುತ್ತೆ, ಯಾಕಂದರೆ ರೆಸ್ಕ್ಯೂ ಮಾಡೋದಕ್ಕೆ. ಇಲ್ಲಿ ಹೌದು ಗುರು, ಇಲ್ಲೊಂದು ಎಲಿಫೆಂಟ್ದು ಚಿಕ್ಕದೊಂದು ಕ್ಯಾಂಪ್ ಥರ ಮಾಡ್ಕೊಂಡಿದ್ದಾರೆ. ಸಾಕಿರೋದು ಇರಬೇಕು, ಅದೂ ಇದೇ ರೂಟ್. ಅದು ರೂಟ್ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಗ್ರೀನರಿನೂ ಗುರು ಸೂಪರಾಗಿದೆ ನೋಡ್ರಿ. ಬಿಸಿಲಾಗೈತೆ ಆಲ್ಮೋಸ್ಟ್. ನನಗನ್ಸೋ ಮಟ್ಟಿಗೆ ಯಾವುದೇ ರೀತಿ ಪ್ರಾಣಿಗಳು ಕಾಣಿಸೋದಿಲ್ಲ. ಇನ್ನೊಂದು ಗುರು ಜಿಂಕೆ ಐತೆ ನೋಡಿ ಗುರು, ಅಲ್ಲಿ ಜಿಂಕೆ ರೋಡ್ ಕ್ರಾಸ್ ಮಾಡ್ತೈತೆ. ಇಲ್ಲೇ ನೋಡ್ರಿ ಗುರು ಜಿಂಕೆ, ಬಾಬಾ ಇಲ್ಲೇ ರೋಡ್ ಕ್ರಾಸ್ ಮಾಡ್ತಾವೆ. ಈ ಕಡೆ ಮಟ್ಟ ಮಧ್ಯಾಹ್ನ ಆಗೈತೆ ಗುರು. ನನಗನ್ಸೋ ಮಟ್ಟಿಗೆ ಯಾವುದು ಪ್ರಾಣಿಗಳು ಸೈಟ್ ಆಗಲ್ಲ ಅನ್ಕೊಂತೀನಿ. ನೋಡೋಣ ಬನ್ನಿ ಯಾವ ರೀತಿ ಪ್ರಾಣಿಗಳು ಸೈಟ್ ಆಗುತ್ತೆ ಅಂತ. ಫುಲ್ಲು ಬಿಸಿಲು ಗುರು, ಇಲ್ಲಂತೂ ಹೆವಿ ಬಿಸಿಲು. ಬಟ್ ಆದರೂ ಗ್ರೀನರಿ ಮಾತ್ರ ಸೂಪರಾಗೈತೆ. ಇದು ರಿವರು ಗುರು, ಪ್ರಾಣಿಗಳ ನೀರು ಕುಡಿಯೋಕ್ಕೆ. ಆ್ಯಂಡ್ ನಾನು ಆ ಕಡೆ ನೋಡ್ದಂಗೆ ಇಲ್ಲಿನ ಜನರು ಕೂಡ, ಅಂದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನಿದಾರಲ್ಲ, ಸೊ ಅವರು ಬಟ್ಟೆ ಒಗೆಯೋದಕ್ಕೆ ಯೂಸ್ ಮಾಡ್ತಾ ಇರೋದನ್ನ ನಾನು ಅವಾಗಲೇ ನೋಡಿದೆ ಅಲ್ಲಿ. ಗಾಯ್ಸ್ ಮುಂದೆ ನವಿಲಿದೆ ನೋಡ್ರಿ, ಹೆಣ್ಣವಿಲು. ಅಕ್ಕ ನಮಸ್ಕಾರ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್. ಅಲ್ಲಿ ಹಿಂದೆ ಒಂದು ಗಂಡನವಿಲಿದೆ ನೋಡಿ ಗುರು, ಪುಕ್ಕ ಇರೋವಂಥದ್ದು, ಅದು ಗಂಡನವಿಲದು. ಬನ್ನಿ ಮುಂದೆ ಯಾವ್ಯಾವ ಪ್ರಾಣಿ ಸೈಟ್ ಆಗುತ್ತೆ ನೋಡೋಣ. ಮಠ ಮಧ್ಯಾಹ್ನ ಯಾವುದು ಸೈಟ್ ಆಗ್ತಿಲ್ಲ, ನೋಡೋಣ ಬನ್ನಿ. ಗಾಯ್ಸ್ ನೋಡ್ರಿ, ಜಿಂಕೆ ಇನ್ನೊಂದು ಗುಂಪು. ಇಲ್ಲಿ ಎಷ್ಟೊಂದು ಜಿಂಕೆಗಳವೆ. ಬರೀ ಸುತ್ತಲೂ ಗ್ರೀನರಿ, ಬರೀ ಜಿಂಕೆಗಳೇ ತುಂಬ್ಕೊಂಡವಲ್ಲ ಗುರು. ಏನು ಸುಮ್ಮನೆ ನಿಂತಿದ್ಯಾ? ಇರು ಬರ್ತದೆ, ಸಿಂಹ ಬಂದು ಕಚ್ಕೊಯ್ತದೆ ಗುರು. ಫುಲ್ಲು ಗ್ರೀನರಿ ಐತೆ ಗುರು, ಸಕ್ಕತ್ತಾಗೈತೆ. ಇಲ್ಲೊಂದು ಜಿಂಕೆ ಗುಂಪು ಒಂದು ಐತೆ, ಇಲ್ಲಿ ಕಾಣ್ಬೋದು ನಿಮ್ಗೆ. ಎಲ್ಲಿ ನೋಡ್ರಿ, ಅಲ್ಲಿ ಎಷ್ಟೊಂದು ಜಿಂಕೆಗಳೈತೆ. ಏನು ಗುರು ಮರಕ್ಕೆ ಕುದೀತೈತೆ. ಕೊಂಬಿಗಿಂಬ್ ಕಿತ್ಕ ಬಂದ್ಬಿಟ್ಟದಪ್ಪ ಹುಷಾರು. ಏನು ಗುರು ಇದು, ಬೇರೆ ಪ್ರಾಣಿಗಳೇ ಕಾಣ್ತಾ ಇಲ್ಲ, ಎಲ್ಲ ಎಲ್ಲೋಗ್ಬಿಟ್ಟವ ಏನೋ. ಬರಬೇಕು, ನಾವು ಬಂದಿದ್ದೀವಿ ಅಂದಮೇಲೆ ಸೈಟ್ ಆಗಬೇಕು. ನೀವು ಎಲ್ಲಿದ್ರು ಬೇಗ ಬನ್ನಿ. ಗಾಯ್ಸ್ ಕಾಡಾನೆ ಇದೆ ನೋಡಿ ಇಲ್ಲಿ ಕೆಳಗಡೆ ಒಂದಿದೆ ಮರದ ಪಕ್ಕ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಒಂದಿದೆ ಗುರು, ಅಲ್ಲಿ ನಿಮಗೆ ಕಾಣಲ್ಲ ಅನ್ಕೊತೀನಿ, ಅಷ್ಟೊಂದು ಝೂಮ್ ಆಗಲ್ಲ. ಸೊ ಇದು ಕಾಣಲ್ಲ ಅನ್ಕೊತೀನಿ. ಇದು ಕೆಳಗಡೆ ಇರೋದೇ ಆಲ್ಮೋಸ್ಟ್ ತೋರಿಸ್ತೀನಿ ಬನ್ನಿ ನಿಮಗೆ ಕಾಣಿಸಿದ್ರೆ. ಈ ಕಾರ್ಗಳು ಹಿಂಗೆ ನಿಲ್ಲಿಸ್ಬಿಡ್ತಾರೆ, ನಿಲ್ಸಂಗಿಲ್ಲ ಅಂತಂದ್ರೆ ನಿಲ್ಲಿಸ್ತಾರೆ. ಅಲ್ಲಿ ಕಾಣ್ತೀನಿ ನೋಡಿ ಗೈಸ್, ಅಲ್ಲಿ ಮರದ ಪಕ್ಕದಲ್ಲಿ ಒಂದಿದೆ, ಅಲ್ಲ ಅನ್ಕೊತೀನಿ ನನಗನ್ಸೋ ಮಟ್ಟಿಗೆ. ಟೋಟಲ್ ಇಲ್ಲಿ 3 ಆನೆ ಇದೆ ಗುರು. ಇಲ್ಲಿ ಅದ್ರ ಪಕ್ಕದಲ್ಲೇ 2 ಆನೆಗಳೈತೆ, ಇಲ್ಲಿ ಮೇಲ್ಗಡೆ ಒಂದಿದೆ. ನೋಡೋಣ ಬನ್ನಿ. ನನಗನ್ಸೋ ಮಟ್ಟಿಗೆ ಇದು ಕಾಣಲ್ಲ ಅನ್ಕೊಳ್ತದೆ.
ಅವ್ರು ನಿಲ್ಸೋದು ಇಲ್ಲ ಗುರು. ಇಲ್ಲಿ ಹಿಂದೆಯಿಂದ ಗಾಡಿ ಪಾಮ್ ಅಂತ ಆರು ನೋಡಿತಾನೆ ಇರ್ತಾರೆ ಸುಮ್ಮನೆ. ಅವರು ನೋಡಲ್ಲ, ನಮ್ಮನ್ನು ನೋಡೋಕೆ ಬಿಡಲ್ಲ. ಪಕ್ಕದಲ್ಲಿ ಅಷ್ಟೊಂದು ಜಾಗ ಇದ್ರೂ ಹೋಗಲ್ಲ ಅಂತಾರೆ ಗುರು. ಅಯ್ಯೋ, ಇಲ್ಲಿ ನೋಡಿ ಗುರು, ವೆದರು ಕೂಡ ಏನೋ ಒಂಥರ ಸೈಕಾಗೈತೆ ಗುರು. ಟೈಮ್ ಆಯ್ತಿದ್ದಂಗೂ ವೆದರು ಒಂಥರ ಸಿಕ್ಕಾಪಟ್ಟೆ ಚೇಂಜ್ ಆಯ್ತೈತೆ ನೋಡ್ರಿ. ಫುಲ್ಲು ಸುತ್ತಲೂ ಗ್ರೀನರಿ ಸಕ್ಕದಾಗೈತೆ ಗೈಸ್. ಜಿಂಕೆಯ ಮತ್ತೊಂದು ಗುಂಪು ಬಂದಿದೆ. ಇಲ್ಲ ಗುರು, ಅದ್ರ ಜಾಗಕ್ಕೆ ನಾವೇ ಬಂದಿದ್ದೀವಿ. ಬರೀ ಜಿಂಕೆಗಳೇ ಕಾಣ್ತಾವಲ್ಲ ಗುರು, ಬೇರೆ ಪ್ರಾಣಿಗಳೇ ಕಾಣ್ತಾ ಇಲ್ಲ. ಕಂಡ್ರೆ ಜಿಂಕೆ ಕಾಣ್ತವೆ, ಇಲ್ಲ ಅಂತಂದರೆ ನವಿಲು ಕಾಣ್ತವೆ. ನೋಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡವೆ, ಯಾವುದೂ ಪ್ರಾಣಿ ಇಲ್ಲ ಅಂದ್ಬಿಟ್ಟು. ಕಾಡಲ್ಲಿ ಜಿಂಕೆ ಬಿಟ್ಟರೆ ಬೇರೆ ಪ್ರಾಣಿಗಳಿಲ್ವ ನೋಡ್ರಿ, ಯಾವುದು ಒಂದು ಕಾಣ್ತಾ ಇಲ್ಲಪ್ಪ. ಇಲ್ಲೆಲ್ಲ ಬರೀ ಮರಗಳೆಲ್ಲ ಬಿದ್ದವೆ. ಒಣಗೋಗಿ ಬಿದ್ದಿರೋದ ಇಲ್ಲ ಆನೆ ಬೀಳಿಸಿರೋದ ಗೊತ್ತಿಲ್ಲ ಗುರು. ಬಟ್ ಸುಮಾರು ಮರಗಳು ಬಿದ್ದೋಗವೆ. ಇಲ್ಲಿ ಮುಂದೆ ಏನೋ ಲಾರಿ ನಿಂತೈತೆ, ಕೆಟ್ಟು ನಿಂತೋಗೈತಾ? ಇಲ್ಲ ಗುರು, ಮರಗಳನ್ನ ಬಿದ್ದಿರೋದನ್ನ ಲೋಡ್ ಮಾಡ್ತಾವ್ರೆ. ಇಲ್ಲಿಂದ ತುಂಬಿಸ್ಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾವ್ರೆ, ಅದನ್ನು ಕಟ್ ಮಾಡಿ. ಗೈಸ್, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಏನಂದರೆ, ಮತ್ತೆ ಜಿಂಕೆಗಳೇ ಕಾಣ್ತಾವೆ. ಈ ಕಾಡಲ್ಲಿ ಜಿಂಕೆ ಬಿಟ್ಟರೆ ಬೇರೆ ಪ್ರಾಣಿಗಳೇ ಇಲ್ಲ ಅಂತ ಕಾಣುತ್ತೆ ಗುರು. ಆವಾಗಿಂದ ಬರೀ ಜಿಂಕೆಗಳೇ ಕಾಣ್ತಾವೆ. ನೋಡ್ರಿ, ಗುದ್ದಾಡ್ತೈತೆ. ನಾನು ಅಲ್ಲಿಗೆ ಹೋಗ್ಬಿಟ್ರೆ ನನ್ನ ಕಂಡ್ರೆ ಅವಕ್ಕೆ ಭಯ, ಅದಕ್ಕೆ ಎದ್ರಕ ಓಡೋಗ್ಬಿಡ್ತವೆ. ಬೇಡ, ಅದ್ರ ಪಾಡಿಗೆ ಅದಿರಲಿ, ನಮ್ಮ ಪಾಡು ನಾವಿರೋಣ. ಬರೀ ಜಿಂಕೆ ಬಿಟ್ಟರೆ ಯಾವ ಪ್ರಾಣಿನೂ ಇಲ್ಲ ಗುರು. ಇದನ್ನು ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಇಡೋ ಬದಲು ಜಿಂಕೆ ರಿಸರ್ವ್ ಫಾರೆಸ್ಟ್ ಅಂತ ಇಟ್ಟರೆ ಚೆನ್ನಾಗಿರೋದು ಗುರು. ಬರೀ ಫುಲ್ಲು ಜಿಂಕೆಗಳೇ ತುಂಬವೆ. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅದರಲ್ಲಿ. ಇಲ್ಲಿ ಯಾವುದೋ ಫಾರೆಸ್ಟ್ ಗಾರ್ಡ್ ಜೀಪ್ ನಿಂತೈತೆ. ನೀನು ಚೆಕ್ ಪೋಸ್ಟ್ ಥರ ಐತಲ್ಲಪ್ಪ. ಗಾರ್ಡವ್ರು ಅವರೇ ಯಾರೋ ಊಟ ಮಾಡ್ತಾವ್ರೆ. ಇಂಥ ಪ್ಲೇಸ್ಗಳಲ್ಲಿರೋಕ್ಕೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಗುರು. ಯಾಕೆ ಅಂತಂದರೆ ಫುಲ್ಲು ನೇಚರ್ ಇರೋದ್ರಿಂದ ಮೈಂಡ್ ಪೂರ್ತಿ ಫ್ರೆಶ್ ಇರುತ್ತೆ. ಯಾವುದೇ ರೀತಿ ಟೆನ್ಷನ್ ಇರೋಲ್ಲ, ಆರಾಮಾಗಿರ್ಬೋದು ನಾವು. ನೋಡ್ರಿ ಎಷ್ಟು ಗ್ರೀನರಿ ಇದೆ. ನೋಡಿ ಗೈಸ್, ಕಾಡೆಮ್ಮೆ ಕಾಣ್ತಿದೆ. ಕಾಡೆಮ್ಮೆನೋ ನಾಡೆಮ್ಮೆನೋ ಗೊತ್ತಿಲ್ಲ ಗೈಸ್. ಚೀತಾ ಬೋರ್ಡಲ್ಲಿ ಮಾರ್ರೆ ಒಳ್ಳೇದು ಮಾಡ್ತದ ಗೈಸ್. ಫೈನಲಿ ಅಂತೂ ಇಂತೂ ಇವಾಗ ತಮಿಳ್ನಾಡಿಗೆ ಸೇರಿದಂಥ ಮಧುಮಲೈ ಫಾರೆಸ್ಟ್ನ ಎಕ್ಸಿಟ್ ಗೇಟ್ ಹತ್ರ ಬರ್ತಾಯಿದ್ದೀವಿ. ನೋಡ್ರಿ, ಅಲ್ಲಿ ಆರ್ಚ್ ಕಾಣ್ತಾ ಇದೆಯಲ್ಲ. ಸೊ ಇದೇ ಲಾಸ್ಟು ಬಂಡೀಪುರ ಫಾರೆಸ್ಟು. ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋದರೆ ಮಸಿನಗುಡಿ ಸಿಗುತ್ತೆ. ಮಸಿನಗುಡಿ ಇದು ಬಂದು ತಮಿಳ್ನಾಡು ಬಾರ್ಡರ್ಲಿರೋಂಥ ಒಂದು ಏರಿಯಾ ಇದು. ನೋಡಿ, ಎಲ್ಲ ಕಡೆಯೂ ಚೆಕ್ಕಿಂಗ್ ಮಾಡ್ತಾವ್ರೆ. ಬಟ್ ಗ್ರೀನರಿ ಅಂತೂ ಸೂಪರಾಗಿದೆ. ಮಠ ಮಧ್ಯಾಹ್ನ ಆದರೂ ಏನೋ ಒಂಥರ ಫ್ರೆಶ್ಶಾಗಿ ಚೆನ್ನಾಗಿದೆ ಗುರು, ಒಂಥರ ಗಾಳಿ ಕೂಡ. ನೋಡಿ, ಎಲ್ಲ ಕಡೆಯೂ ಜೀಪೆಲ್ಲ ನಿಲ್ಸ್ಕೊಂಡವ್ರೆ. ಇಲ್ಲಿಗೆ ಬಂದಂಥ ಟೂರಿಸ್ಟ್ಗಳನ್ನ ಬೇರೆ ಕಡೆ ಪ್ಲೇಸ್ ಕರ್ಕೊಳ್ಳೋದಕ್ಕೋಸ್ಕರ ಗಾಡಿಗಳು ನಿಂತವೆ. ಏನೋ ಚೆಕ್ಕಿಂಗ್ ಮಾಡ್ತಾವ್ರೆ. ಮೋಸ್ಟ್ಲಿ ಪಾಸ್ ಚೆಕ್ಕಿಂಗ್ ಇರ್ಬೋದು. ಗೈಸ್, ಇವಾಗ ತಮಿಳ್ನಾಡಿಗೆ ಸೇರಿದಂತಹ ಒಂದು ಮಸಿನಗುಡಿ ಎಂಬ ಊರಲ್ಲಿದ್ದೀನಿ ಈಗ. ಇಲ್ಲಿಂದ ಊಟಿ ಕನೆಕ್ಟ್ ಆಗುತ್ತೆ. ಸೊ ಈ ಕಡೆ ರೈಟ್ ಸೈಡಲ್ಲಿ ನೋಡಿ ಯಾವ ರೀತಿ ವ್ಯೂ ಕಾಣ್ತಾ ಇದೆ. ಅದು ಮೋಡನ ಅಥವಾ ಫಾಗ್ ಇರೋದ ಗೊತ್ತಾಗ್ತಾ ಇಲ್ಲ ಗುರು. ಬಟ್ ಏನಂದರೆ ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ. ಈ ರೋಡಿಂದ ಇನ್ನು ಮುಂದೆ ಒಂದು ಬೆಟ್ಟ ಕಾಣುತ್ತೆ. ಆ ಬೆಟ್ಟದಿಂದ ಸೀದಾ ಆ ಕಡೆಗೆ ಹೋಗ್ಬೇಕು ನಾವು. ಅಲ್ಲಿನ ಘಾಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನಂತ ನಮಗೂ ಗೊತ್ತಿಲ್ಲ ಇನ್ನೂ ಕೂಡ. ಇಲ್ಲಿ ನೋಡಿ, ಇಲ್ಲಿ ಜೀಪ್ಗಳನ್ನೆಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ಸಫಾರಿ, ಆಫ್ ರೋಡಿಂಗು ಪರವಾಗಿಲ್ಲ ಗುರು. ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಇಟ್ಟಿದ್ದಾರೆ ನೋಡ್ರಿ. ಫುಲ್ಲು ಅಕ್ಕಪಕ್ಕ ಫುಲ್ಲು ಯಾವ ರೀತಿ ಇದೆ ಗುರು. ಮಧ್ಯಾಹ್ನ ಆದರೂ ಈ ರೀತಿ ವೆದರ್ ಇರೋದು ನಾನು ಇವತ್ತೇ ಗುರು ಫಸ್ಟ್ ನೋಡ್ತಾ ಇರೋದು. ವೆದರು ಕೂಡ ಸೂಪರ್ ಆಗೈತೆ ನೋಡ್ರಿ. ಆ ಕಡೆ ಈ ಕಡೆ ಬ್ಯಾಕ್ ವಾಟರು, ನೀರು, ಗಿಡ, ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಆಗೈತೆ ಗುರು ಇದಂತೂ. ಇಂಥ ಜಾಗ ಸಿಕ್ಕಿದ್ರೆ ಆರಾಮಾಗಿ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿರ್ಬೋದು ಗುರು. ಗಾಯ್ಸ್, ಮುಂದೆ ನೋಡಿ ಗಾಯ್ಸ್ ಯಾವ ರೀತಿ ಇದೆ ವ್ಯೂ. ಸೂಪರಾಗಿದೆ. ಮುಂದೆ ಬೆಟ್ಟ ಕೂಡ ಇದೆ. ನಾನು ಇಷ್ಟೊತ್ತು ಅದನ್ನು ಮೋಡ ಅಂದ್ಕೊಂಡಿದ್ದೆ, ಬಟ್ ಅದು ಮೋಡ ಅಲ್ಲ, ಫಾಗ್ ಅದು. ಆವಾಗಿಂದ ಬೆಟ್ಟನ
ಚೇಸ್ ಮಾಡ್ತಿದ್ದೀವಿ ಅಂದರೆ ಅದ್ರ ಹತ್ರಕ್ಕೆ ಹೋಗ್ತಾಯಿದ್ದೀವಿ, ಬಟ್ ಅದು ದೂರ ಹೋಗ್ತಾನೆ ಐತೆ. ನೋಡಬೇಕು ಇನ್ನೂ ಎಷ್ಟು ದೂರ ಆಗುತ್ತೋ ಗೊತ್ತಿಲ್ಲ. ಅದು ನೋಡ್ತೀರಿ ಏನೋ ಒಂಥರ ಖುಷಿ ಆಗ್ತೈತೆ. ಆ್ಯಂಡ್ ಈ ಸುತ್ತಮುತ್ತ ಗ್ರೀನರಿ ನೋಡ್ತಾಯಿದ್ರೆ ಗಂಧದ ಗುಡಿ ಸಾಂಗ್ಗಳೆಲ್ಲ ನೆನಪಾಗ್ತೈತೆ ಗುರು. ಏನೋ ಒಂಥರ ಫುಲ್ಲು ಖುಷಿ ಆಗ್ತೈತೆ ಇಂಥ ಜಾಗ ನೋಡ್ತಾ ಇರೋದಕ್ಕೇ. ಪ್ಲೇಸು ಕೂಡ ಸೂಪರ್ ಆಗೈತೆ ನೋಡ್ರಿ ಹೆಂಗಿದೆ, ಯಾವ ಲೆವೆಲ್ಗಿದೆ ಇದು. ಅಲ್ಲಿಗೆ ಯಾವಾಗ ಹೋಗ್ತೀನಿ ಅಂತ ಅನಿಸ್ತೈತೆ. ಬಟ್ ಏನಂದರೆ ನಾವು ಅಲ್ಲಿಗೆ ಹೋಗೋವರೆಗೂ ಫಾಗ್ ಹಂಗೆ ಇದ್ದರೆ ಒಂಥರ ಖುಷಿ ಗುರು. ಅಕಸ್ಮಾತ್ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಗಾಯ್ಸ್ ಫೈನಲಿ ನಾನು ಆವಾಗಲೇ ತೋರಿಸ್ತಂಥ ಬೆಟ್ಟಕ್ಕೆ ಇವಾಗ ಬಂದಿದ್ದೀವಿ. ಬೇಜಾರಾಗೋದು ಏನು ಅಂತಂದರೆ ಆವಾಗಲೇ ತೋರಿಸ್ತಂಥ ಫಾಗು ಇವಾಗಿಲ್ಲ, ಯಾಕೆಂದರೆ ಕಡಿಮೆ ಆಗ್ತಾಯಿದೆ. ನಾವಿನ್ನೂ ಟಾಪ್ ಹೋಗಬೇಕು, ಈ ಬೆಟ್ಟದ ಟಾಪ್ಗೆ. ಮೇಲ್ಗಡೆಯಿಂದ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಫುಲ್ಲು ಫಾಗು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಬೇಗ ರೀಚಾಗಿ ನಿಮಗೆ ಅಲ್ಲಿನ ಮೇಲ್ಗಡೆ ಇರೋಂಥ ವ್ಯೂನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ.